ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಅಪ್ಸ್ಟಾಕ್ನಲ್ಲಿ ಹೇಗೆ ಫ್ರೀ ಡಿಮ್ಯಾಟ್ ಹಾಗೂ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡೋದು ಅಂತ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅದ್ರ ಮುಖಾಂತರ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಪ್ ಟು 900 ರುಪೀಸ್ನ ರೆಫರಲ್ ರಿವಾರ್ಡ್ ಆಗಿ ಪಡೆಯಿರಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನು ಅಂತ ನೋಡೋಣ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಂಡ್ ಸಿಗ್ನೇಚರ್ ಬೇಕಾಗುತ್ತೆ. ನಾವು ಅಥೋರೈಸ್ಡ್ ಪಾರ್ಟ್ನರ್ ಆಫ್ ಅಪ್ಸ್ಟಾಕ್ ಇದ್ದೀವಿ. ಏನಾದ್ರು ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸ್ಕೊಟ್ರೆ ನಾವೇ ಅಫಿಷಿಯಲ್ ಆಗಿ ಅಕೌಂಟ್ ಓಪನ್ ಮಾಡಿ ಕೊಡ್ತೀವಿ. ಮೊದಲಿಗೆ ಕೆಳಗಡೆ ಕಾಣ್ತಾ ಇರೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಗೂ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ. ನೆಕ್ಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಂಬರ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟರ್ ಮಾಡಿ. ನಿಮ್ಮ ಜೆಂಡರ್ ಯಾವುದು, ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಏನು, ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಿದೆ, ನಿಮಗೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಇದ್ದರೆ ಎಸ್ ಅಂದರೆ ಎಸ್, ನೋ ಅಂದರೆ ನೋ ಕೊಡಿ. ನಿಮ್ಮ ಆಕ್ಯುಪೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫಾದರ್ ನೇಮ್ ಪ್ಯಾನ್ ಕಾರ್ಡ್ ಮೇಲೆ ಏನಿದೆಯೋ ಅದೇ ರೀತಿ ಎಂಟರ್ ಮಾಡಿ. ನಿಮ್ಮ ಟ್ಯಾಕ್ಸ್ ರೆಸಿಡೆನ್ಸಿ ಅದರ್ ದ್ಯಾನ್ ಇಂಡಿಯಾ ನೋ ಕ್ಲಿಕ್ ಮಾಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಟ್ರೇಡಿಂಗ್ ಪ್ರಿಫರೆನ್ಸ್ ಕೇಳುತ್ತೆ. ನಾನಿಲ್ಲಿ ಈಕ್ವಿಟಿ ಹಾಗೂ ಕಮಾಡಿಟಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಲಿವರೇಜ್ ಪ್ಲ್ಯಾನ್ ಕೇಳುತ್ತೆ. ಇಲ್ಲಿ ನಾನು ಬೇಸಿಕ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೂಪನ್ ಕೋಡ್ ಅವೈಲಬಲ್ ಇಲ್ಲ, ಸ್ಕಿಪ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ಅಕೌಂಟ್ ಡೀಟೇಲ್ಸ್ನ ಎಂಟರ್ ಮಾಡಿ. ಅಕೌಂಟ್ ಟೈಪ್ ಯಾವುದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ. ಈಗ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಲು ಕೇಳುತ್ತೆ. ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿ. ಇನ್ಕಮ್ ಪ್ರೂಫ್ ಕೇಳುತ್ತೆ. F&O ಟ್ರೇಡ್ ಮಾಡೋರಿಗೆ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ, ಅಥವಾ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಆದಮೇಲೆ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕನೆಕ್ಟ್ ಯುವರ್ DigiLocker ವಿತ್ ಅಪ್ಸ್ಟಾಕ್ ಅಂತ ಕೇಳುತ್ತೆ. ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಲೋ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಯುವರ್ ಪ್ಯಾನ್ ಅಂತ ಕೇಳುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಯುವರ್ ಇಮೇಲ್ ಅಡ್ರೆಸ್ ಕೇಳುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಅಡ್ರೆಸ್ಗೆ OTP ಬರುತ್ತೆ. OTP ಎಂಟರ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟ್ ಓಪನಿಂಗ್ ಆಫರ್ ಕೇಳುತ್ತೆ. ನಾನಿಲ್ಲಿ ಲೈಟ್ ಫ್ರೀ ಸೆಲೆಕ್ಟ್ ಮಾಡ್ತೇನೆ. ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಲಿಂಕ್ ಆಗಿದೆಯಾ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿ. ಸೈನ್ ವಿತ್ ಆಧಾರ್ OTP ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಕ್ಲಿಕ್ ಮಾಡಿ. ಮುಂದಿನ ಹಂತದ ನಿಮಗೆ NSDL ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಎಂಟರ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇದು ಫೈನಲ್ ಪ್ರೊಸೀಜರ್ ಆಗಿರುತ್ತೆ. ಇದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ವೆರಿಫೈ ಮಾಡ್ತಾರೆ. ವಿತಿನ್ 1 or 2 ಡೇಸಲ್ಲಿ ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ನೀವು ಅಪ್ಸ್ಟಾಕ್ ಪ್ರೋ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಜರ್ನಿನ ಆರಂಭಿಸ್ಬೋದು. ಏನಾದ್ರು ಡೌಟ್ಸ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.